ಎಲ್ಲರಿಗೂ ನಮಸ್ಕಾರ. ಮಾತಾಡ್ಲಾ? ಇನ್ನೇನಾದ್ರು ಜೈಕಾರ ಈಕಾರ ಆಗೇನು ಹಾಕ್ಬಿಡಿ. ಬಂಧುಗಳೇ, ಇಲ್ಲಿ ನೆರೆದಂತ ಎಲ್ಲ ಶರಣಿಗೆ ಶರಣಾರ್ಥಿಗಳು. ಈ ಪವಿತ್ರವಾದಂತ ಭೂಮಿಲಿ ಕಪಿಲ ನದಿಯ ತೀರದಲ್ಲಿ ನಾವೆಲ್ಲ ಸೇರಿ ಬಹಳ ಪುಣ್ಯವನ್ನ ಪಡ್ಕೊಂಡಿದ್ದೀವಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ. ಪುರಂದರದಾಸರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುಬನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ ಇಂಥ ಪವಿತ್ರವಾದಂತ ಜಾತ್ರೆ ಧರ್ಮಸಭೆಯಲ್ಲಿ ಸೇರಿ ದೇವರ ದರ್ಶನ, ಶರಣರ ದರ್ಶನ, ಸ್ವಾಮೀಜಿಗಳ ದರ್ಶನ, ನಿಮ್ಮೆಲ್ಲರ ದರ್ಶನ ನೋಡುವಂತ ಒಂದು ಭಾಗ್ಯ ಸಿಕ್ತಲ್ಲ, ಇದು ನನ್ನ ಭಾಗ್ಯ 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 ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ವೇದಿಕೆಯಲ್ಲಿ ನಮ್ಮ ಜಗದ್ಗುರುಗಳಂತ ಶ್ರೀ ಶಿವರಾತ್ರಿ ಕೇಂದ್ರ ಶ್ರೀಗಳು ನಮ್ಮ ಈ ಸುತ್ತೂರು ಮಠದ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ತಳಬಾಳು ಮಠದ ಶ್ರೀಗಳು ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ಈ ವೇದಿಕೆಯಲ್ಲಿ ಸಾನ್ನಿಧ್ಯವನ್ನ ವಹಿಸಿದ್ದಾರೆ. ಮಾತಾ ಸಾತಿಯವರು ಭಾರತೀಯ ದಿವ್ಯ ಜ್ಯೋತಿ ಜಾಗೃತಿ ಸಂಸ್ಥಾನದವರು ಅವರು ಕೂಡ ಇಲ್ಲಿದ್ದಾರೆ. ಸರ್ಕಾರದ ಸಚಿವೆಯಾದಂತ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ. ಈಗ ತಾನೇ ನಮ್ಮ ಮಾಜಿ ಸಚಿವರಂತ ರವಿಯವರು ಕೂಡ ಬಂದಿದ್ದಾರೆ. ಶಾಸಕ ಮಿತ್ರ ಅಂತ ದರ್ಶನ್ ಧ್ರುವನಾರಾಯಣರವರು ಕೂಡ ಇದ್ದಾರೆ. ನೈನಾ ಮೋಟಮ್ರವರು ಕೂಡ ಶಾಸಕರು ಕೂಡ ಇದ್ದಾರೆ. ಮಹೇಶ್ ಅವರು ಮುದ್ದು ಅವರು ಕೂಡ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ರು. ಮತ್ತು ನಮ್ಮ ಮಾಮೂಲ್ ಅಧ್ಯಕ್ಷರು ಪ್ರಸನ್ನರವರಿದ್ದಾರೆ, ಹಿರೇಗೌಡರು ಇದ್ದಾರೆ, ಮೋಹನ್ ಕುಮಾರ್ ಅವರು ಮಾಜಿ ಮೂಡ ಅಧ್ಯಕ್ಷರು ಕೂಡ ಇದ್ದಾರೆ. ಇನ್ನ ಬಹಳ ಜನ ಎಲ್ಲ ಕಿರಿಯ ಸ್ವಾಮೀಜಿಗಳು, ಹಿರಿಯರು, ನಮ್ಮ ನಂಜನಗೂಡಿನ ಮಾಜಿ ಶಾಸಕರಂತ ಕಳಲೆ ಕೇಶವಮೂರ್ತಿಯವರು ಕೂಡ ವೇದಿಕೆಯಲ್ಲಿದ್ದಾರೆ. ಇದೊಂದು ಐತಿಹಾಸಿಕವಾದಂತ ಧರ್ಮ ಸಭೆ ಪ್ರತಿ ವರ್ಷ ಕೂಡ ನಮ್ಮ ಶ್ರೀಗಳು ನಡೆಸ್ಕೊಂಡು ನಮ್ಮ ಧರ್ಮವನ್ನ ಉಳಿಸ್ಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು. ಮಠದಲ್ಲಿ ಯಾರೂ ಜಾತಿ ಧರ್ಮ ಯಾರೂ ಲೆಕ್ಕ ಹಾಕುವುದಿಲ್ಲ. ಧರ್ಮ ಯಾವುದೇ ಮಠದಲ್ಲಿ ತಂದೆ ಆದಂತ ರೀತಿ ಬಂದಂತ ಎಲ್ಲ ಭಕ್ತಾದಿಗಳು ಕೂಡ ಸರಿಸಮಾನತೆಯನ್ನ ನೋಡಂತ ಒಂದು ಪದ್ಧತಿಯನ್ನ ಈ ದೇಶದ ಸಂಸ್ಕೃತಿಯಲ್ಲಿ ನಾವೆಲ್ಲ ಗಮನಿಸಿದ್ದೇವೆ. ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ. ಇವತ್ತು ನಾನು ಶ್ರೀಗಳು ನನಗೆ ಫೋನ್ ಮಾಡಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ್ರು. ನಾನೇ ಇವತ್ತು ಈ ದಿನಾಂಕವನ್ನ ಕೇಳ್ಕೊಂಡೆ ಅವ್ರಿಗೆ. ಇವತ್ತು ನನ್ನ ಮನೆಯಲ್ಲಿ ಒಂದು ಶುಭ ಕಾರ್ಯ ಇದೆ, ಜಾಸ್ತಿ ಹೊತ್ತು ನಾನು ಇರ್ಲಿಕ್ಕೆ ಆಗುದಿಲ್ಲ. ಶ್ರೀಗಳು ಹೇಳಿದ್ದೇನೆ, ಇವತ್ತು ನಾಳೆ ನನ್ನ ಮನೇಲಿ ಒಂದು ಶುಭ ಕಾರ್ಯ ಇರೋದ್ರಿಂದ ನಾನು ಜಾಸ್ತಿ ಇರಕ್ಕಾಗಲ್ಲ. ಬಹಳ ಹಿಂದೆನೆ ಕಾರ್ಯಕ್ರಮ ಫಿಕ್ಸ್ ಆಗಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಹತ್ತೂರು ಜಾತ್ರೆಕ್ಕಿಂತ ಸುತ್ತೂರು ಜಾತ್ರೆ ಬಹಳ ಶ್ರೇಷ್ಠವಾದದ್ದು ಅಂತ ಹೇಳಿ ಅವರು ಈ ಒಂದು ಇತಿಹಾಸವನ್ನ ಅವರು ನೆನೆಸ್ಕೊಳ್ತಾ ಇದ್ರು. ನಾನು ನಮ್ಮ ಸುತ್ತೂರು ಶ್ರೀಗಳು ಮೊನ್ನೆ ತಾನೇ ನಾವು ಕೊಪ್ಪಳಕ್ಕೆ ಹೋಗಿದ್ದೋ. ಕೊಪ್ಪಳದಲ್ಲಿ ನಾನು ನನ್ನ ಇತಿಹಾಸದಲ್ಲಿ ನನ್ನ ಅನುಭವದಲ್ಲಿ ನಾನು ನೋಡಿರ್ಲಿಲ್ಲ. ಒಂದು 10 ಲಕ್ಷ ಜನ ಆ ಕೊಪ್ಪಳ ಗವಿ ಸಿದ್ದೇಶ್ವರದ ಮಠದ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ಆ ಕಣ್ಣಿನಲ್ಲಿ ಸಾಗರ, ಜನರ ಸಾಗರ. ಅಲ್ಲಿ ಶ್ರೀಗಳು ಒಂದು ಮಾತು ಹೇಳಿದ್ರು. ಅಲ್ಲಿ ಶ್ರೀಗಳು, ನಾನು ಪಕ್ಕದಲ್ಲಿ ಕೂತಿದ್ದೆ. ನಮ್ಮ ಮೈಸೂರು ಮಹಾರಾಜರು ಅರಮನೆಯನ್ನ ಕಟ್ಟಿದ್ದಾರೆ. ನಮ್ಮ ಸುತ್ತೂರು ಶ್ರೀಗಳ ಪರಂಪರೆ
ಅರಿವಿನ ಮನೆಯನ್ನ ಕಟ್ಟಿದ್ದಾರೆ ಅಂತ ಹೇಳಿ ಅವತ್ತು ಹೇಳಿದಂತ ಮಾತು. ಅಂದ್ರೆ ಅರಿವು ಒಂದು ವಿಚಾರದಲ್ಲ, ಸಾಮಾಜಿಕವಾಗಿ ಅರಿವಿಗಲ್ಲ, ಧಾರ್ಮಿಕವಾಗಿ ಅರಿವಿಲ್ಲ. ವಿದ್ಯೆಯಲ್ಲಿ ಧರ್ಮದಲ್ಲಿ ಆರೋಗ್ಯದಲ್ಲಿ ಎಲ್ಲ ತರದಲ್ಲೂ ಕೂಡ ಶೈಕ್ಷಣಿಕವಾಗಿ ಮತ್ತು ಇವತ್ತು ಏನು ಈ ಜಾತ್ರೆಗಳು ಇವತ್ತು ನಡೀತಾ ಇದೆ, ರೈತರ ಬದುಕಿನಲ್ಲಿ ಏನು ಕಾರ್ಯಕ್ರಮ, ಈ ದೇಶದ ಒಂದು ನಮ್ಮ ಆಸ್ತಿ 5 ಪಿಲ್ಲರ್ಗಳು ಏನು, ನಾವು ಒಬ್ಬ ಕೃಷಿಕ, ಒಬ್ಬ ಕಾರ್ಮಿಕ, ಒಬ್ಬ ಸೈನಿಕ, ಒಬ್ಬ ಶಿಕ್ಷಕ, ಇವು 4 ಜನ ನಮ್ಮ ದೇಶದ ಆಧಾರ ಸ್ತಂಭಗಳು ಅಂತ ಹೇಳ್ತೀವಿ. ಹಂಗೆ ಈ ಜಾತ್ರೆಯಲ್ಲಿ ಎಲ್ಲ ವರ್ಗದ ಜನರಿಗೆ ಶಿಕ್ಷಣ ಕೊಡುವಂಥದ್ದು, ಜ್ಞಾನವನ್ನು ಕೊಡುವಂಥದ್ದು, ಎಲ್ಲರೂ ಕೂಡ ಒಂದು ಕ್ರೀಡಾ ಮನೋಭಾವನ ಉಂಟು ಮಾಡುವಂತ ಒಂದು ದೊಡ್ಡ ಪ್ರಯೋಗ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಮಠಮಾನ್ಯಗಳು ನಡೆಸ್ಕೊಂಡು ಬರ್ತಾ ಇದೆ. ಸರ್ಕಾರಗಳು ಮಾಡಕ್ ಆಗದೇ ಹೋದಂತ ಕೆಲಸಗಳನ್ನು ಕೂಡ ಇವತ್ತು ಸರ್ಕಾರದ ಸರಿಸಮಾನವಾಗಿ ಅಷ್ಟೇ ಸಂಸ್ಥೆಗಳನ್ನ ಇವತ್ತು ನಮ್ಮ ರಾಜ್ಯದ ಮಠಮಾನ್ಯಗಳು ನಡೆಸಿ ಈ ರಾಜ್ಯಕ್ಕೆ ಒಂದು ದೊಡ್ಡ ಬುನಾದಿಯನ್ನ ಕಲ್ಪಿಸ್ಕೊಟ್ಟಿದ್ರೆ ಈ ಮಠಮಾನ್ಯಗಳು. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಿದ್ರು, ಮನೆ ಹುಷಾರು ಮಠ ಹುಷಾರು ಅಂತ. ಅಂದ್ರೆ ನಿಮ್ಮ ಮನೆಯನ್ನ ನಾವು ಯಾವ ರೀತಿ ಕಾಪಾಡ್ತೀವೋ ಆ ರೀತಿ ನಮ್ಮ ಮಠವನ್ನು ಕೂಡ ನಾವು ಕಾಪಾಡಬೇಕು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹಿಂದೆ ಎಲ್ಲ ಕೂಡ ನಮ್ಮ ಹಿರಿಯರು ಹೇಳಿದ್ದನ್ನ ನಾವೆಲ್ಲ ನೆನೆಸ್ಕೊಂಡು ಇವತ್ತು ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ವಿದ್ಯಾ ಕ್ಷೇತ್ರ ಒಂದು ದೊಡ್ಡ ಪವಿತ್ರವಾದಂತ ಕ್ಷೇತ್ರ. ಇಲ್ಲಿ ಬಹಳ ಜನ ಮಕ್ಕಳಿದ್ದಾರೆ, ಬಹಳ ಜನ ಹಿರಿಯರಿದ್ದಾರೆ. ವಿದ್ಯೆ ಬಹಳ ಇಲ್ಲ ಅಂತಂದ್ರೆ ನಾವು ಯಾರು ಕೂಡ ಮನುಷ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಜ್ಞಾನವನ್ನ ಹೆಚ್ಚಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನನ್ನ ಶಾಲೆಯಲ್ಲಿ ಕಲ್ತಂತ ಒಂದು ಸ್ಲೋಗನ್ ನನಗೆ ನೆನಪು ಬರ್ತಾ ಇತ್ತು. ಈಗ ತಾನೇ ನನ್ನ ಕಾರಲ್ಲಿ ಬರ್ಬೇಕಾರೆ ನಾನು ಪಿ ಎ ಹತ್ರ ಚರ್ಚೆ ಮಾಡ್ಕೊಂಡು ಬಂದೆ. ವಿದ್ಯೆ ದದಾತಿ ವಿನಯಂ ವಿನಯಂ ಯಾತ್ ಪಾತತ್ವಂ ಪಾತತ್ವಂ ಧನ ಆಪ್ನೋತಿ ಧನಾತ ಧರಂ ತತಂ ಸುಖಂ ಅಂತ. ಮನುಷ್ಯನಿಗೆ ವಿದ್ಯೆ ಇದ್ದರೆ ವಿನಯ ಬರ್ತದಂತೆ, ವಿನಯದಿಂದ ಯೋಗ್ಯತೆ ಬರ್ತದಂತೆ, ಯೋಗ್ಯತೆಯಿಂದ ಹಣ ಬರ್ತದಂತೆ, ಹಣದಿಂದ ಧರ್ಮ ಬರ್ತದಂತೆ, ಧರ್ಮದಿಂದ ಸುಖ ಬರ್ತದಂತೆ. ಹಂಗೆ ಮನುಷ್ಯನಿಗೆ ಸುಖ ಬಂದಾಗ, ಧರ್ಮ ಹೆಚ್ಚಿದಾಗ ಸುಖ ಜಾಸ್ತಿ ಆಗ್ತದೆ. ಹಂಗೆ ಏನೇ ಇದ್ರೂ ಕೂಡ ಕೊನೆಗೆ ನಾವು ನಮ್ಮ ಧರ್ಮವನ್ನ ಉಳಿಸ್ಕೊಳ್ಬೇಕು, ನೆಮ್ಮದಿಯಾಗಿರಬೇಕು, ಸುಖವನ್ನ ಪಡಬೇಕು ಅಂದ್ರೆ ಇವೆಲ್ಲ ಕೂಡ ನಾವು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಶ್ರೀಗಳು ಇಲ್ಲಿ ಪುಸ್ತಕಗಳನ್ನ ನಾನು ಗಮನಿಸಿದೆ. ಅವ್ರು ಕೊಟ್ಟಂತ ಪುಸ್ತಕಗಳು ಇಲ್ಲಿ ನಡೀತಾರಂತ ವಿಚಾರ ನಮ್ಮ ಗ್ರಾಮೀಣ ಪ್ರದೇಶದ ಬದುಕಿನಲ್ಲಿ, ನಮ್ಮ ಗ್ರಾಮೀಣ ಪ್ರದೇಶದ ಆಟಪಾಠಗಳು, ಕ್ರೀಡೆಗಳು. ಒಂದ್ ಸಣ್ಣ ಪುಸ್ತಕ ಕೊಟ್ಟಿದ್ರು ನನಗೆ, ಇಲ್ಲಿ ಸ್ಟೇಜ್ ಮೇಲೆ ಇಟ್ಟಿದ್ರು. ನಮ್ಮ ಗೋಲಿ, ಬುಗುರಿ, ಆಣೆಕಲ್ಲು, ಕಟ್ಟುಬೆಲೆ, ಅಳಿನಮಣಿ, ಚಾಕೋಬಾರು, ನವಕಂಕ್ರಿ, ಹೂಮಣೆ, ಹುಲಿಕುರಿ, ಪಂಚಿ, ಹಿಂಗೆ ಇವೆಲ್ಲ ಚದುರಂಗ, ಹಗ್ಗ ಜಗ್ಗಾಟ, ಕಸದ ಓಟ, ಇವೆಲ್ಲ ಕೂಡ ನಮ್ಮ ಗ್ರಾಮೀಣ ಪ್ರದೇಶದ ಆಟಗಳನ್ನ ಮತ್ತೆ ನಮ್ಮ ಜನ ಇದನ್ನ ಮರಿಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಸಂಸ್ಕೃತಿಯನ್ನ ಬೆಳೆಸಲಿಕ್ಕೆ, ನೆನಪನ್ನ ಮಾಡ್ಕೊಳ್ಳಿಕ್ಕೆ, ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ಕೊನೆಗೆ ನಮ್ಮ ಇತಿಹಾಸಕ್ಕೆ ನಾವೆಲ್ಲ ಹೋಗ್ತೇವೆ. ನಮ್ಮ ಇತಿಹಾಸಕ್ಕೆ ಮನುಷ್ಯತ್ವವನ್ನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಈ ದೇಶದ ದೊಡ್ಡ ಆಸ್ತಿ ನಮ್ಮ ಸಂಸ್ಕೃತಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದೇನೆ. ಹಿಂದೆ ಯಾವಾಗ ಬಂದಾಗ ಇಲ್ಲೇ ನಾನು ಒಂದು ಮಾತು ಹೇಳಿದ್ದೆ. ಅದು ಒಬ್ಬ ಗುರು ಅರಿಸ್ಟೋಟಲ್ ಭಾರತ ವಶಪಡಿಸ್ಕೊಳ್ಬೇಕು ಅಂತ ಹೇಳಿ ಹೊರಟಂತೆ. ಆಗ ತನ್ನ ಗುರು ಇದನ್ನ ಅಲೆಕ್ಸಾಂಡರ್ ದಿ ಗ್ರೇಟ್ ಗುರು ಅರಿಸ್ಟೋಟಲ್ ಹತ್ರಕ್ಕೆ ಓದ್ ಕೇಳಿದ್ನಂತೆ, ಏನ್ ಸ್ವಾಮಿ, ನಾನು ಈ ಪ್ರಪಂಚದ 2ನೇ 3ನೇ ಭಾಗನ ನಾನು ವಶಪಡಿಸ್ಕೊಂಡು ಬಂದಿದ್ದೇನೆ, ಈಗ ಭಾರತದ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಂತೆ. ಆಗ ಅವರ ಗುರುಗಳು ಹೇಳಿದಂತೆ, ನೋಡಪ್ಪ ಹುಷಾರು, ನೀನು ಬೇರೆ ದೇಶಕ್ಕೂ ಭಾರತಕ್ಕೂ ನೀವು ಹೋಲಿಕೆ ಮಾಡ್ಕೊಳಕ್ ಹೋಗ್ಬೇಡ, ನೀನು ವಾಪಸ್ಸು ಆ ದೇಶದಿಂದ ಬರೋದಾದ್ರೆ 5 ವಸ್ತುನ ತೆಗೆದುಕೊಂಡು ಬಾ ಅಂತ ಹೇಳದಂತೆ. ಏನ್ ಗುರುಗಳೇ ಆ ವಸ್ತು ಅಂತ ಕೇಳದಂತೆ. ಒಂದು ಮಹಾಭಾರತ, ಒಂದು ರಾಮಾಯಣ, ಮಹಾಭಾರತದ ಗ್ರಂಥ, ಒಂದು ರಾಮಾಯಣದ ಗ್ರಂಥ, ಒಂದು ಕೃಷ್ಣನ ಕೊರಳು, ಒಂದು ಗಂಗಾಜಲ, ಮತ್ತೊಂದು ಒಬ್ಬ ತತ್ವಜ್ಞಾನಿ. ಹಿಂಗೆ ದೇಶಿಕೇಂದ್ರ ಮಹಾಸ್ವಾಮಿಗಳು ಮತ್ತು ನಮ್ಮ ಏನು ಶಿರಗೇರಿ ಮಹಾಸ್ವಾಮಿಗಳು ಇದ್ದಾರಲ್ಲ, ಅಂತ ತತ್ವಜ್ಞಾನಿಗಳನ್ನ ಜೊತೆ ಕರ್ಕೊಂಡು ಬಂದ್ರೆ 5 ವಸ್ತು ತೆಗೆದುಕೊಂಡ್ರೆ ಇಡೀ ಭಾರತವನ್ನೇ ತೆಗೆದುಕೊಂಡು ಬಂದಂಗೆ ಅಂತೇಳಿ ಅವತ್ತಿನ ಗುರು ಅರಿಸ್ಟೋಟಲ್ ಹೇಳಿದಂತೆ. ಹಂಗೆ ಈ ದೇಶದಲ್ಲಿ ಒಂದು ದೊಡ್ಡ ಇತಿಹಾಸ ಇದೆ. ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳನ್ನ
ಇವತ್ತು ಇಡೀ ಪ್ರಪಂಚ ಒಪ್ಪಿ ಇವತ್ತು ನಾವೆಲ್ಲ ಒಪ್ಪಿ ನಮ್ಮ ಭಾರತದ ಕಡೆ ನಮ್ಮ ಸಂಸ್ಕೃತಿಯ ಕಡೆ ಇವತ್ತು ಇಲ್ಲಿಂದ ಹೋದಂತ ಅನೇಕ ಗುರುಗಳು ಸಂತರು ಇವತ್ತು ಇಡೀ ಪ್ರಪಂಚದಲ್ಲಿ ಇವತ್ತು ಪ್ರಸಿದ್ಧರಾಗಿ ಸಾವಿರಾರು ಕೋಟಿ ರೂಪಾಯಿ ಲಕ್ಷಾನು ಕೋಟಿ ರೂಪಾಯಿ ಆಸ್ತಿಗಳನ್ನ ನಮ್ಮ ಮಠಮಾನ್ಯಗಳಿಗೆ ನಮ್ಮ ದೇವಸ್ಥಾನಗಳಿಗೆ ನಮ್ಮ ಧರ್ಮದ ಪೀಠಗಳಿಗೆ ಇವತ್ತು ಕೊಟ್ಟದ್ದಂತ ಇತಿಹಾಸವನ್ನ ನಾವೆಲ್ಲ ಈ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ. ಆದ್ರಿಂದ ಇವತ್ತು ಇದೊಂದು ಐತಿಹಾಸಿಕವಾದಂತ ಸಾಂಸ್ಕೃತಿಕ ಸಭೆ ಪ್ರತಿ ವರ್ಷ ಶ್ರೀಗಳು ಇವತ್ತು ನಡ್ಸ್ಕೊಂಡು ಬಂದು ನಮ್ಮನ್ನೆಲ್ಲ ಒಗ್ಗಟ್ಟು ಮಾಡ್ಲಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಜಕಾರಣದಲ್ಲಿ ವಿವಿಧ ನಮ್ದೇ ಆದಂತ ನೀತಿಗಳು ಸಿದ್ಧಾಂತಗಳು ನಾವು ಇರ್ತೇವೆ. ಅಸೆಂಬ್ಲಿಲಿ ಬಿಟ್ರೆ ಇಂಥ ಒಂದು ಧರ್ಮ ಸಭೆಗಳಲ್ಲಿ ಮಠಗಳಲ್ಲಿ ಮಾತ್ರ ನಾವು ಒಟ್ಟಾಗ್ತೀವಿ. ಈ ಕಲ್ಲಿದೆಯಲ್ಲ, ಈ ಕಲ್ಲೋ ಈ ಚಪ್ಪಡಿನೋ ಈ ದಿಂಡೋ ಇದು ಗೋಡೆನೂ ಕಟ್ಬೋದಂತೆ, ಅದೇ ಗೋಡೆಯಲ್ಲಿ ಈ ಸೇತುವೆನೂ ಕಟ್ಲಿ, ಅದೇ ಕಲ್ಲಿನಲ್ಲಿ ಸೇತುವೆನೂ ಕಟ್ಲಿಕ್ಕೆ ಸಾಧ್ಯ ಅಂತೆ. ಹಂಗೆ ಶ್ರೀಗಳು ನಮ್ಮ ಮಾನವ ಧರ್ಮದಲ್ಲಿ ಎಲ್ಲರೂ ಕೂಡ ಒಂದಾಗ್ಲಿ ಅನ್ನೋ ದೃಷ್ಟಿಯಿಂದ ಈ ಮಾನವೀಯ ಸೇತುವೆಯನ್ನ ಈ ಮಠದಲ್ಲಿ ಕಟ್ಕೊಂಡು ಬಂದಿದ್ದಾರೆ. ಇದೊಂದು ದೊಡ್ಡ ಶಕ್ತಿಯ ಕೇಂದ್ರ ಅಂತ ಹೇಳಿ, ಇದೊಂದು ಸಾಮಾನ್ಯ ಮಠ ಅಲ್ಲ, ಇದೊಂದು ಶಕ್ತಿ. ಎಲ್ಲರೂ ಕೂಡ ಜ್ಞಾನವನ್ನ, ಆರೋಗ್ಯವನ್ನ, ಧಾರ್ಮಿಕವಾದಂತಹ ಶಕ್ತಿ, ಮಾನವ ಶಕ್ತಿಯನ್ನ ಕೊಡುವಂತ ಒಂದು ದೊಡ್ಡ ಕೇಂದ್ರ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದ್ರೆ ಇದೊಂದು ಭಕ್ತಿಯ ಕೇಂದ್ರ. ಭಕ್ತಿ ಇದ್ರೆ ಕಾಯಕ, ಭಕ್ತಿ ಇದ್ರೆ ಜ್ಞಾನ, ಭಕ್ತಿ ಇದ್ರೆ ಸಾಧನೆ, ಭಕ್ತಿ ಇದ್ರೆ ಶಕ್ತಿ, ಭಕ್ತಿ ಇದ್ರೆ ಧರ್ಮ. ಹಂಗೆ ನಮ್ಮ ಧರ್ಮವನ್ನ ನಾವು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲ ಪ್ರಯತ್ನವನ್ನ ನಾವು ಮಾಡಬೇಕು. ಇವತ್ತು ನಾವೆಲ್ಲ ಸೇರಿದ್ದೇವೆ. ಇವತ್ತು ತಾವೆಲ್ಲ ತಮ್ಮ ಮನೆಯಲ್ಲಿ ಇಲ್ಲಿ ನಾವೇನು ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಈ ಧರ್ಮದಲ್ಲಿ ಈ ನಂಬಿಕೆ, ಈ ಪ್ರೀತಿ, ವಿಶ್ವಾಸ, ಭಕ್ತಿ, ಇಲ್ಲಿರುವಂತ ಇತಿಹಾಸ ಎಲ್ಲ ಕೂಡ ನಾವು ತೆಗೆದುಕೊಂಡು ಮುಂದಿನ ಪೀಳಿಗೆಗೆ ನಾವು ಅದನ್ನ ಹಂಚುವಂತ ಕೆಲಸವನ್ನ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗ್ತದೆ. ದೇವರು, ತಂದೆ ತಾಯಿ ನಮ್ಮೆಲ್ಲರೂ ಕೂಡ ನೀಡಿರುವಂತ ಒಂದು ಅದ್ಭುತವಾದಂತ ಒಂದು ಜೀವನ, ಆ ಜೀವನವನ್ನ ನಾವು ಯಾವ ದೃಷ್ಟಿಯಿಂದ ನಾವು ಉಳಿಸ್ಕೊಂಡು ಹೋಗ್ತೇವೆ, ಬೆಳೆಸ್ಕೊಂಡು ಹೋಗ್ತೇವೆ. ಏನು ನಮ್ಮ ತಂದೆ ತಾಯಿಂದಿರಿಗೆ ಏನು ಕೊಡ್ಲಿಕ್ಕೆ ಸಾಧ್ಯ? ಒಂದು ಅವ್ರು ಕೊಟ್ಟಂತ ಒಂದು ಜೀವಕ್ಕೆ ಮತ್ತೆ ಒಂದು ಸಾಕ್ಷಿ ಗುಡ್ಡೆಯನ್ನ ನಾವು ಬದುಕಿನಲ್ಲಿ ಬಿಟ್ಟು ಹೋಗುವಂಥದ್ದು. ನನ್ನ ಮಗ, ನನ್ನ ಮಕ್ಕಳು, ನಮ್ಮ ಕುಟುಂಬದವರು ಇಂಥ ಒಂದು ನಾವು ಜೀವ ಕೊಟ್ಟಂತಕ್ಕೆ 10 ಜನಕ್ಕೆ ಒಳ್ಳೇದು ಮಾಡಿದ್ರು ಅನ್ನೋ ಒಂದು ಹೆಸರನ್ನ ಪಡ್ಕೊಂಡು ಹೋಗುವಂತದ್ದು ಕೆಲಸ ಮಾತ್ರ ಈ ಸಂದರ್ಭದಲ್ಲಿ ನಾವು ಕೊಟ್ಟೋಗ್ಲಿಕ್ಕೆ ಸಾಧ್ಯ. ಏನೇ ಸಂಪಾದನೆ ಮಾಡಿದ್ರು ನಾವು ತೆಗೆದುಕೊಂಡು ಹೋಗ್ಲಿಕ್ಕಾಗಿಲ್ಲ. ಎಲ್ಲವನ್ನು ಕೂಡ ನಾವು ಬಿಟ್ಟು ಹೋಗ್ಬೇಕು. ಆದ್ರಿಂದ ಒಳ್ಳೆಯ ನಡತೆ, ಒಳ್ಳೆಯ ನೀತಿ, ಒಳ್ಳೆಯ ಸಂಸ್ಕಾರವನ್ನ ನಾವು ಕಲಿತು ಈ ದೇಶದಲ್ಲಿ ಬಿಟ್ಟು ಹೋಗುವಂತ ಕೆಲಸವನ್ನ ನಾವೆಲ್ಲ ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ಬೇಕಾಗ್ತದೆ ಅಂತೇಳಿ ಶ್ರೀಗಳು ಇವತ್ತು ನಮ್ಮನ್ನೆಲ್ಲ ಕರೆಸಿ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತದ್ದಕ್ಕೆ, ಮತ್ತು ಪ್ರತಿಯೊಬ್ಬರು ಕೂಡ ನಾವು ಜಗತ್ತಿನಲ್ಲಿ ಪ್ರತಿಯೊಬ್ಬರು ವ್ಯಕ್ತಿಯು ಕೂಡ ತಂದೆ ಆದಂತ ಸಮಸ್ಯೆಗಳು ನಮ್ಗೆಲ್ಲರೂ ಕೂಡ ಇದ್ದೇ ಇರ್ತದೆ. ಎಷ್ಟೇ ಸಮಸ್ಯೆ ಇದ್ರೂ ಕೂಡ ನಾವು ನಗನಗ್ತಾನೆ ನಾವು ಇರ್ಬೇಕಾಗ್ತದೆ. ನಗುನಲ್ಲೂ ಕೂಡ ಕೆಲವ್ರಿಗೆ ನೋವು ಇರ್ತದೆ, ಆದ್ರೂ ಕೂಡ ನಾಳೆ ಸಂತೋಷದಿಂದ ಸಿಗ್ಬೋದು ಅಂತೇಳಿ ನೋವನ್ನ ಮರೆತು ನಾವೆಲ್ಲ ಸಂತೋಷದಿಂದ ಇರಬೇಕಾಗ್ತದೆ. DVG ಅವರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ನಗುವುದು ಸಹಧರ್ಮ, ನಗುಸುವುದು ಪರಧರ್ಮ, ನಗುತ್ತ ಕೇಳುತ್ತ ನಗುವುದು ಅತಿಶಯದ ಮರ್ಮ, ನಗಿಸಿ ನಗುತ್ತ ವಾರುವ ವರವ ಬೇಡಿಕೊಳ್ಳೋ ಮಂಕುತಿಮ್ಮ ಅಂತೇಳಿ ನಾವೆಲ್ಲ ನಗ್ನಗ್ತಾ ಸಂತೋಷದಲ್ಲಿ ಇಟ್ಕೊಂಡು ಯಾವಾಗಲೂ ಕೂಡ ನೆಮ್ಮದಿಯಿಂದ ಬದುಕಿನಲ್ಲಿ ನಮ್ಮ ಧರ್ಮವನ್ನ ಕಾಪಾಡ್ಕೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡೋಣ. ಇವತ್ತು ಅನೇಕ ನಾಯಕರುಗಳು ಬಂದು ಹೋಗಿದ್ದಾರೆ. ಲಕ್ಷ್ಮಿ ಅವರು ಕೂಡ ಇವತ್ತು ತಮ್ಮದೇ ಆದಂತ ತಾವು ತೋರಿಸಂತ ಪ್ರೀತಿ, ಅಭಿಮಾನ, ಗೃಹಲಕ್ಷ್ಮಿನೇ ಕಂಡ್ರಿ ಅಂತೇಳಿ ಬಹಳ ಸಂತೋಷದಿಂದ ಅವ್ರಿಗೆ ಆಶೀರ್ವಾದ ಮಾಡೋದನ್ನ ಕೂಡ ಸ್ಮರಿಸ್ಕೊಂಡ್ರು. ನಾನು ಶ್ರೀಗಳದು ನನ್ನ ಒಂದು ಇತಿಹಾಸದ ಪುಟದಲ್ಲಿ ನನ್ನ ಸಾಕ್ಷಿ ಗುಡ್ಡೆ ಈ ಮಠದಲ್ಲಿ ಏನಪ್ಪಾ ಅಂದ್ರೆ, ನಾನು ಮೇಕೆದಾಟು ಪಾದಯಾತ್ರೆ ಮಾಡುವಾಗ ನಮ್ಮ ನೀರು ನಮ್ಮ ಹಕ್ಕು ಮಾಡಂತ ಸಂದರ್ಭದಲ್ಲಿ ನಾನು ಇಲ್ಲಿಗೆ ಶ್ರೀಗಳ ಆಶೀರ್ವಾದಕ್ಕೆ ನಾನು ಬಂದಿದ್ದೆ. ಸಾವಿರಾರು ಜನ ಮಕ್ಕಳನ್ನ ಮಧ್ಯೆ ಇಟ್ಕೊಂಡು ನನಗೆ ಶ್ರೀಗಳು ಆಶೀರ್ವಾದ ಮಾಡಿ ನಿನಗೆ ಒಳ್ಳೇದಾಗ್ಲಿ ಅಂತೇಳಿ ಆ ಕಾವೇರಿಗೆ ಹೋಗಿ ಪೂಜೆ ಮಾಡೋಕ್ಕಿಂತ ಮುಂಚಿತವಾಗಿ ಇಲ್ಲಿಗೆ ಆಶೀರ್ವಾದವನ್ನ ಮಾಡಿದ್ರು. ನನಗೆ ಎಷ್ಟು ಸಂತೋಷ ಆಯ್ತು ಅಂತಂದ್ರೆ, ಒಂದು ಯಶಸ್ಸನ್ನ ನಾನಿಲ್ಲಿ ಕಂಡಿದ್ದೇನೆ, ಕಾಣ್ತೇನೆ. ಮುಂದಕ್ಕೆ ಅದು ಮೇಕೆದಾಟಿ ಪಾದಯಾತ್ರೆ ಏನ್ ನಾನು ಮಾಡಿದೆ ನನಗಲ್ಲ, ಅದು ಈ ರಾಜ್ಯದ ಹಿತಕ್ಕೆ ಒಂದು ಅಣೆಕಟ್ಟು ಮಾಡಿ ನಮ್ಮ ಕಾವೇರಿಯ ಪ್ರದೇಶದ ಜನರಿಗೆ ಒಂದು ಅಣೆಕಟ್ಟನ್ನು ಕಟ್ಟು ಮುಂದಕ್ಕೆ ಏನು ಆ ಒಂದು ಬ್ಯಾಲೆನ್ಸಿಂಗ್ ರಿಸರ್ವರ್ ಮಾಡೋದ್ರಿಂದ ಈ ಭಾಗದ ಎಲ್ಲ ಜನರಿಗೂ ಅನುಕೂಲ ಆಗ್ತದೆ ಅಂತ ಹೇಳಿ ಆ ಒಂದು ಹೋರಾಟಕ್ಕೆ ಒಂದು ದೊಡ್ಡ ಮುನ್ನುಡಿಯನ್ನ ಬರೆದ್ರು. ಆವತ್ತು ಮಠದ ಕೆಲವರು ಕೇಳಿದ್ರು, ಏನ್ ಇಷ್ಟು ಸಂತೋಷ ಆಗಿದ್ದಲ್ಲ ಅಂತ ಕೇಳಿದ್ರು. ಇಲ್ಲ, ಶ್ರೀಗಳು ಅವ್ರಿಗೆ ಅರ್ಥ ಆಯ್ತು ಏನೋ ನನಗೆ ಗೊತ್ತಿಲ್ಲ, ಶ್ರೀಗಳು ಮಕ್ಕಳ ಕೈಯಲ್ಲಿ ಆಶೀರ್ವಾದ ಮಾಡಿದೆ.
ನನಗೆ ಒಂದು 30 ವರ್ಷದಿಂದ 35-40 ವರ್ಷದಿಂದ ನಾನು ಹರಿಕೋಡೆಯವರು ಅಂತ ಅಂದ್ಬಿಟ್ಟು ಒಬ್ರು ನನ್ನ ಸ್ನೇಹಿತರು ಬಹಳ ಆತ್ಮೀಯರಿದ್ರು, ನನಗೆ ತಂದೆ ಸಮಾನ, ನನಗೆ ಬಹಳ ಪ್ರೀತಿ ಮಗನ ತರ ಕಾಣ್ತಾ ಇದ್ರು. ನಮ್ಮಲ್ಲೆಲ್ಲ ಬೇಕಾದಷ್ಟು ಅವ್ರ ವ್ಯವಹಾರ ವಹಿವಾಟೆಲ್ಲ ಇದ್ರು, ನಾನು ಬಹಳ ಕಾಣ್ತಿದ್ರು. ಅವ್ರ ಮಗನ ಮದುವೆಗೆ ಹೋಗಿದ್ದೆ ನಾನು, ಮಗನ ಮದುವೆಗೆ ನನ್ನ ಕರೆದಿದ್ರು. ಅವತ್ತು ರಾಮಕೃಷ್ಣ ಹೆಗಡೆ ಅವರು ಬೊಮ್ಮಾಯಿ ಜಸ್ಟ್ 2 ದಿನ ಆಗಿತ್ತು ಚೀಫ್ ಮಿನಿಸ್ಟರ್ ಆಗಿ, ರಾಮಕೃಷ್ಣ ಹೆಗಡೆ ಅವರು ಇದ್ರು, ಎಲ್ಲ ಇದ್ರು. ಎಲ್ಲರೂ ಕ್ಯೂ ಅಲ್ಲಿ ಹೋಗ್ತಾ ಇದ್ರು, ಯಾರು ಕೂಡ ಕ್ಯೂ ಬಿಟ್ಟು ಹೋಗ್ತಿರ್ಲಿಲ್ಲ. ಚೀಫ್ ಮಿನಿಸ್ಟರ್ ಬಂದ್ರು ಅಂದ ತಕ್ಷಣ ಅವ್ರನ್ನ ಸೀದಾ ಕರ್ಕೊಂಡೋಗಿ ಸ್ಟೇಜ್ ಮೇಲೆ ಕರ್ಕೊಂಡೋಗಿ ನಿಲ್ಸಿರ್ಲಿಲ್ಲ. ಆ ರೀತಿಯ ಕ್ಯೂ, ಆ ಒಂದು ಸಂದರ್ಭವನ್ನ ನನ್ನ ಕಣ್ಣಲ್ಲಿ ನಾನು ನೋಡಿದೆ. ಬಹಳ ಶಿಸ್ತಿನಿಂದ ಕ್ಯೂ ಅಲ್ಲಿ ಹೋಗಿ ವಧುವರರಿಗೆ ಆಶೀರ್ವಾದ ಮಾಡ್ತಾ ಇದ್ರು. ಆ ವಧುವರರಿಗೆ ಆಶೀರ್ವಾದ ಮಾಡಿದ್ಮೇಲೆ ನಮ್ಮೆಲ್ಲರೂ ಕೂಡ ಒಂದು ಪ್ಯಾಕೆಟ್ ಕೊಟ್ರು. ಆ ಪ್ಯಾಕೆಟ್ ಅಲ್ಲಿ ಕೆಲವು ಎಲ್ಲ ಏನೇನೋ ಪದಾರ್ಥ ಇದ್ದು, 25 ಚಾಕ್ಲೇಟ್ ಇತ್ತು. ಚಾಕ್ಲೇಟ್ ಇದ್ದಂತ ಸಂದರ್ಭದಲ್ಲಿ ಆ ಚಾಕ್ಲೇಟ್ ನ ನಾನು ವಾಪಸ್ಸು ತೆಗೆದುಕೊಂಡು ಹೋದೆ. ನನಗೇನು ಅಂತ ಗೊತ್ತಾಗ್ಲಿಲ್ಲ. 2 ದಿನ ಆದ್ಮೇಲೆ ತಿರ್ಗಾ ನಾನು ಹರಿಕೋಡೆ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋದೆ. ಇಲ್ಲ ಬೀಗ್ ರೂಟ ಇಟ್ಟಿದ್ದೀನಿ ಬರ್ಬೇಕೆ ಅಂತ ಹೇಳ್ತಾರೆ. ತಿರ್ಗಾ ಕೂತ್ಕೊಂಡು ಸಾಯಂಕಾಲ ನಾವೆಲ್ಲ ಮಾತಾಡ್ದು. ನಾನು ಅವ್ರ ಹರಿಕೋಡೆ ಅವ್ರು ಕೇಳ್ದೆ, ಅಲ್ಲ ಬುದ್ಧೇಶ್ವರಿ, ನಾನು ಅವ್ರನ್ನ ಬುದ್ಧಿ ಅಂತ ಕರೀತಿದ್ದೆ. ಒಂದು ತಾಂಬೂಲ ಇತ್ತು, 25 ಚಾಕ್ಲೇಟ್ ಇತ್ತು, ಬೇರೆ ಏನೇನೆಲ್ಲ ಕೊಟ್ಟಿದ್ರಲ್ಲ, ಏನಕ್ಕೆ ತಾಂಬೂಲ ಕೊಟ್ಟದ್ ನೋಡಿದ್ರೆ ಚಾಕ್ಲೇಟ್ ಯಾಕೆ ಕೊಟ್ರಿ ಅಂತ ಕೇಳ್ದೆ ನಾನು. ಅವ್ರು ಏನ್ ಹೇಳಿದ್ರೆ, ನೋಡಪ್ಪ ನಾನ್ ದೊಡ್ಡ ಸಾಹುಕಾರ, ನೀವೆಲ್ಲ ಬಂದಿದ್ದೀರಿ, ಬಂದು ನೀವೆಲ್ಲ ಮದುವೆಗೆ ಅಂತ ಬಂದು ವಧುವರನ್ನ ನೋಡಿದ್ರಿ, ಕೈ ಮುಗಿದ್ರಿ, ಹೋದ್ರಿ, ಆಯ್ತು, ನನಗೆಲ್ಲ ವಿಶ್ ಮಾಡಕ್ ಬಂದ್ರಿ, ನನಗ್ ಬೊಕ್ಕೆ ಕೊಟ್ರಿ. ಆದ್ರೆ ಎಷ್ಟು ಜನ ನನ್ನ ಮಗಂಗೆ ಆಶೀರ್ವಾದ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಈ ಚಾಕ್ಲೇಟ್ ನ ನೀನ್ ಯಾರು ತಿನ್ಲಿಕ್ಕೆ ಸಾಧ್ಯ ಇಲ್ಲ. 1 ತಿನ್ಬೋದು, 2 ತಿನ್ಬೋದು, ಮಿಕ್ಕಿದ್ ಮನೆಗೆ ತೆಗೆದುಕೊಂಡು ಹೋಗ್ತೀಯಾ. ಮನೆಗೆ ತೆಗೆದುಕೊಂಡು ಹೋಗೋದು ಆ ಮಕ್ಳು ಕೇಳ್ತಾರೆ ಯಾರು ಚಾಕ್ಲೇಟ್ ಕೊಟ್ಟವ್ರು ಅಂತ. ಆ ಮಕ್ಕಳು ಹೃದಯ ಇದ್ದಂಗೆ ಮನಸ್ಸಿನಲ್ಲಿ ಹಾಲಂತೆ. ಆ ಮಕ್ಕಳ ಆಶೀರ್ವಾದ ನನ್ನ ಮಕ್ಕಳಿಗೆ ತಲುಪಿದ್ರೆ ಸಾಕು, ಅದೇ ಒಂದು ದೊಡ್ಡ ಆಶೀರ್ವಾದ ಅಂತೇಳಿ ಹರಿಕೋಡೆ ಅವರು ಹೇಳಿದಂತ ಒಂದು ಮಾತು. ಹಂಗೆ ಶ್ರೀಗಳು ಮಕ್ಕಳ ಕೈಲಿ, ಸಾವಿರಾರು ಮಕ್ಕಳ ಕೈಲಿ ಈ ಕಾವೇರಿ ನದಿಗೆ ನಮ್ಮ ನೀರು ನಮ್ಮ ಹಕ್ಕು ಬೇಕಾದಟ್ಟು ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ನಾನು ಕೊಟ್ಟಂತ ಆಶೀರ್ವಾದವನ್ನ ನಾನು ಮರಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರದ ಪರವಾಗಿ ನನ್ನ ವೈಯಕ್ತಿಕವಾಗಿ ಇಲ್ಲೇ ಅವರ ಪಾದಗಳಿಗೆ ನಾನು ಇಲ್ಲೇ ಕೂಡ ಒಂದು ದೊಡ್ಡ ನಮಸ್ಕಾರವನ್ನ ಅರ್ಪಿಸಿ ನನ್ನ ಮಾತನ್ನ ಮುಗಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.